ಇದು ಆಫೀಸಲ್ಲಿ ಇರುವಂತ ನೋಟಿಸ್ ಆಗಿರತ್ತೆ. ಈ ಒಂದು ನೋಟಿಸ್ ಆಗಿರುವಂತ ಡೇಟ್ ಅನ್ನ ನೋಡಬಹುದು, ಅದ ನಂತರ ಕೊನೆಯ ದಿನಾಂಕ ನೋಡಬಹುದು, ಮತ್ತು ಅರ್ಜಿಗಳು ಯಾವಾಗಿನಿಂದ ರಿಜಿಸ್ಟರ್ ಮಾಡ್ತಾರೆ ಅದು ಕೂಡ ನೋಡಬಹುದು. 20/1/2026 ಅಪ್ಲಿಕೇಶನ್ಗಳು ರಿಜಿಸ್ಟರ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ರಿಜಿಸ್ಟರ್ ಮಾಡುವಂತ ಕೊನೆಯ ದಿನಾಂಕ ಅದು ಕೂಡ ಬೇಕಾಗತ್ತೆ. ಆ ಒಂದು ದಿನಾಂಕ ಇಲ್ಲಿ ಗಮನಿಸ್ತಾ ಇರಬಹುದು. ಕ್ಲೋಸಿಂಗ್ ಡೇಟ್ ಫಾರ್ ಆನ್ಲೈನ್ ರಿಜಿಸ್ಟ್ರೇಷನ್ 3/2/2026 ತನಕ ಅವಕಾಶ ಇರತ್ತೆ. ಇಲ್ಲಿ ಕಾಣಿಸ್ತಾ ಇರಬಹುದು ಇಲ್ಲಿಂದ ನೇಮಕಾತಿ ಆಗಿದೆ. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ 350 ಪೋಸ್ಟ್. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಇದ್ರ ಜೊತೆಯಲ್ಲೇ ಕರ್ನಾಟಕ ರಾಜ್ಯದ ಮುನ್ಸಿಪಾಲಿಟಿ ಅಂದ್ರೆ ಮಹಾನಗರ ಪಾಲಿಕೆ ಅಪ್ಲಿಕೇಶನ್ ಕರೆದಿದ್ದಾರೆ. ಮೊನ್ನೆ ದಕ್ಷಿಣದಲ್ಲಿ ಅಪ್ಲಿಕೇಶನ್ ಕರೆದಿದ್ರು, ಈಗ ಉತ್ತರ ಸಂಸ್ಥೆಯಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡೋಣ. 19/1/2026 ಅದು ಕೂಡ ನೋಟಿಸ್ ಆಗಿರತ್ತೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ. ಈ ಒಂದು ಬ್ಯಾಂಕ್ ಬಗ್ಗೆ ತಿಳಿಸ್ಕೊಡ್ತಾನೆ. ವಿಡಿಯೋ ಕೊನೆತನಕ ನೋಡಿ. ಅರ್ಧ ಗಿರ್ಧ ಯಾವುದೇ ಕಾರಣಕ್ಕೂ ನೋಡಬೇಡ. ಏನು ಮಾಹಿತಿ ಅರ್ಥ ಆಗಲ್ಲ ಮತ್ತೆ ಕಮೆಂಟ್ ಮಾಡ್ತಾರ. ನೋಡಿದಕ್ಕೂ ವಿಡಿಯೋ ನೋಡಿದಕ್ಕೂ ನಿಮಗೆ ಜಾಬ್ ಸಿಗಬೇಕು, ನಿಮಗೆ ಸ್ವಲ್ಪ ಮಾಹಿತಿ ಗೊತ್ತಾಗಬೇಕು. ಆದ ಕಾರಣ ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಫೇಸ್ಬುಕ್ ಅಲ್ಲಿ ಯಾರು ನೋಡ್ತಾ ಇದ್ರಲ್ಲ ಅಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಒಂದೊಂದಾಗಿ ಚರ್ಚೆ ಮಾಡೋಣ. ನೋಡಿ, ಇದು ಸಂಪೂರ್ಣವಾಗಿ ಆಫೀಸಲ್ಲಿ ಇರುವಂತ ನೋಟಿಸು. ಎಲ್ಲಿಂದ? ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಿಂದ. ಇದೇ ತಿಂಗಳು ಅಂದ್ರೆ ಜನವರಿ ತಿಂಗಳು ಎರಡನೇ ವಾರದಲ್ಲೇ ನೇಮಕಾತಿ ಪ್ರಕಟ ಆಗಿದೆ. ಇಲ್ಲಿ ಖಾಲಿ ಇರುವಂತ ಪೋಸ್ಟ್ ಅದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ವಿಷಯ ನೋಡಿ. ಇಲ್ಲಿ ಮೊದಲನೇದಾಗಿ ಖಾಲಿ ಇರುವಂತ ಪೋಸ್ಟ್ ಏನಿದೆ, ಮಾರ್ಕೆಟಿಂಗ್ ಆಫೀಸರ್ ಅಂತ ಹೇಳಿ. ಅದ್ರ ಬಳಿಕ ಎಕ್ಸ್ಚೇಂಜ್ ಆಫೀಸರ್ ಅಂತ ಹೇಳಿ 2 ಪ್ರಕಾರ ಪೋಸ್ಟ್ ಇರತ್ತೆ. 2 ಪ್ರಕಾರ ಪೋಸ್ಟ್ದಲ್ಲಿ 350 ಪೋಸ್ಟ್ಗಳು ಆಗ್ತಾ ಇರತ್ತೆ. ಮತ್ತೆ ಇದರಲ್ಲಿ ಇನ್ನೊಂದು ಮಾಜಿ ಸೈನಿಕರು, ಅದ ನಂತರ ಅಂಗವಿಕಲತೆ ಆಗ್ಬಹುದು ಅಥವಾ ವಿಕಲಚೇತನರು ಆಗ್ಬಹುದು, ಅವರೆಲ್ಲ ರೂಲ್ಸ್ ಪ್ರಕಾರ ಅಪ್ಲಿಕೇಶನ್ ಹಾಕಬೇಕು. ಇವರ ಅಭ್ಯರ್ಥಿಗಳು EWS ಇವರೆಲ್ಲರಿಗೆ ಅವಕಾಶ ಕೊಟ್ಟಿದ್ದಾರೆ ನೋಡಿ. ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಹಾಕಬಹುದು. ನಾನು ಇದಕ್ಕೆ ಸಂಬಂಧಪಟ್ಟಂತೆ ಯಾಕೆ ಜಾಸ್ತಿ ಹೇಳ್ತಾ ಇಲ್ಲ ಅಂದ್ರೆ ನಿಮ್ಗೆ ಈಗಾಗಲೇ ಹೇಳಿದ್ದು ಆದ ಕಾರಣ ನಿಮ್ಗೆ ಶಾರ್ಟ್ ಕಟ್ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇರೋದು. ಇಲ್ಲಿ ಶೈಕ್ಷಣಿಕ ಅರ್ಹತೆ ನೋಡಿ ಅಂದ್ರೆ ಏನಾಗಿರ್ಬೇಕು, ಇದಕ್ಕೆ ಮಾನದಂಡಗಳ ಪ್ರಕಾರ ವಿದೇಶಿ ವಿನಿಮಯ ಅಧಿಕಾರಿಗಳು. ಮೊದಲನೇದಾಗಿ ವಿದೇಶಿ ವಿನಿಮಯ ಅಧಿಕಾರಿ ಪೋಸ್ಟಿಗೆ, ಮಾರ್ಕೆಟಿಂಗ್ ಅಧಿಕಾರಿ ಪೋಸ್ಟಿಗೆ ಅದು 50 ಪೋಸ್ಟ್, ಇನ್ನೊಂದು 300 ಪೋಸ್ಟ್. ಇಲ್ಲಿ CA ಆಗ್ಬಹುದು, MBA ಆಗ್ಬಹುದು, ಪದವಿ ಆಗ್ಬಹುದು, CMA, PGDBA, PGDBM, ಅದ ನಂತರ PGDM ಡಬಲ್ ಡಿಗ್ರಿ ತೆರಗಡೆ ಹೊಂದಿದವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ನೋಡಿ. ಬರೀ ಸ್ನಾತಕೋತ್ತರ ಪದವಿ ಡಬಲ್ ಡಿಗ್ರಿನ ತೆರಗಡೆ ಹೊಂದಿರಬೇಕು. ಇನ್ನು ಸೆಪರೇಟ್ ಆಗಿ ತಿಳಿಸ್ಕೊಡ್ಬೇಕಂದ್ರೆ ನೋಟಿಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಮತ್ತು ಹೈಯರ್ ಒಂದು ಸ್ಯಾಲರಿ ಕೂಡ ಇರತ್ತೆ. ಒಳ್ಳೆ ಸ್ಯಾಲರಿ ಅಂತ ಹೇಳ್ಬಹುದು. ಹೈಯರ್ ಸ್ಯಾಲರಿ ಕೂಡ ಕೊಡ್ತಾರೆ. ಎಷ್ಟಪ್ಪ ಅಂದ್ರೆ 48,000ದಿಂದ 1,05,000 ತನಕ ಪರ್ ಮಂತ್ ಆಗಿ ಸ್ಯಾಲರಿಗಳನ್ನ ಕೊಡ್ತಾರೆ ಈ ಒಂದು ಸೆಂಟ್ರಲ್ ಬ್ಯಾಂಕ್ ನಲ್ಲಿ. ಇನ್ನು ಏಜ್ ಲಿಮಿಟ್ ಬಗ್ಗೆ 22,000ದಿಂದ 35,000. ನಾನು ನಿಮ್ಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತಾ ಇರೋದು. ಇಲ್ಲಿ ನಮಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ರೆ ತುಂಬಾ ಲಾಂಗ್ ಆಗತ್ತೆ ಮಾಹಿತಿಗಳು. ಏಜ್ ಲಿಮಿಟ್ ನೋಡಿ 25ರಿಂದ 21ರಿಂದ 35 ವರ್ಷ. ಇದು ನಿಯಮಗಳ ಪ್ರಕಾರ ಅನ್ಯವಾಗತ್ತ. ಜಾಬ್ ಲೊಕೇಶನ್ ಬಗ್ಗೆ ಕೊಟ್ಟಿದ್ದಾರೆ. ಜಾಬ್ ರೂಲ್ ಏನಿರತ್ತೆ, ಯಾವ ರೀತಿ ಕೆಲಸ ಮಾಡಬೇಕು ಅದ್ರ ಬಗ್ಗೆ ಚರ್ಚೆ ಇರತ್ತೆ. ಮತ್ತೆ ನಮಗೆ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಕೆಲಸ, ಜಾಬ್ ಪೋಸ್ಟಿಂಗ್ ಎಲ್ಲಿರತ್ತೆ ಅವ್ರು ತಿಳಿಸ್ಕೊಟ್ಟಿರೋ ಮಾಹಿತಿ. ನಿಮ್ಮೊಂದು ಬ್ಯಾಂಕ್ ಆಲ್ ಇಂಡಿಯಾದಲ್ಲಿ ಇರತ್ತೆ, ಬಟ್ ನಿಮ್ಮೊಂದು ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಇದು ಕೆಲಸಗಳನ್ನ ಕೊಡ್ತಾರೆ. ಇದು ನಿಯಮಗಳ ಪ್ರಕಾರ ಬ್ಯಾಂಕ್ ಬಗ್ಗೆ ಮಾಹಿತಿ. ಮತ್ತೆ ಅರ್ಜಿ ಶುಲ್ಕಕ್ಕೆ ಸಂಬಂಧಪಟ್ಟಂತೆ ವಿವರಗಳು ಎಲ್ಲರಿಗೂ ಅಪ್ಲಿಕೇಶನ್ ಇರತ್ತೆ. 850 ರೂಪಾಯಿದಿಂದ 175 ರೂಪಾಯಿ ತನಕ ಶುಲ್ಕಗಳನ್ನು ಕೊಟ್ಟಿರುವಂತದ್ದು. ಲಿಖಿತ ಪರೀಕ್ಷೆಗಳು ಮತ್ತು ಸಂದರ್ಶನ, ವೈಯಕ್ತಿಕ ಸಂದರ್ಶನ, ಇದರಲ್ಲಿ ಆಯ್ಕೆ ಇರತ್ತೆ ಈ ಒಂದು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ. ಕೊನೆಯ ದಿನಾಂಕ ಇರತ್ತಲ್ಲ 3 ಫೆಬ್ರವರಿ ತನಕ ಅವಕಾಶ. ಮತ್ತೆ ಅರ್ಜಿ ಶುಲ್ಕ ಪಾವತಿ ಮಾಡೋದು ಸೇಮ್ ಡೇಟು. ನಿಮ್ಮ ಅರ್ಜಿಗಳನ್ನ ಮುದ್ರಣೆ ಮಾಡಬೇಕು. ಒಂದು ಮುದ್ರಣೆ ಮಾಡಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 18/2/2026 ತನಕ ಅವಕಾಶಗಳು. ಇದು ನಿಮಗೆ ಪೋಸ್ಟಿಗೆ ಸಂಬಂಧಪಟ್ಟಂತೆ ಮಾಹಿತಿ. ಆಲ್ ಇಂಡಿಯಾದಲ್ಲಿ ಕೆಲಸ. ಇನ್ನು ಎರಡನೇದಾಗಿ ಬೆಂಗಳೂರು ಮುನ್ಸಿಪಾಲಿಟಿಯಲ್ಲಿ ಖಾಲಿ ಇರತ್ತೆ. ಮೊನ್ನೆ ನೋಡ್ತಾ ಇರಬಹುದು 12ನೇ ತಾರೀಕದಂದು ಅಧಿಸೂಚನೆ ಪ್ರಕಟ ಆಗಿರುತ್ತೆ. ಈಗ 19ನೇ ತಾರೀಕು ಅಧಿಸೂಚನೆ ಆಗಿದೆ. ಇಲ್ಲಿ ನೋಡಿ ಬೆಂಗಳೂರು ಉತ್ತರ, ಎರಡು ಚೇಂಜ್ ನೋಡ್ಕೊಳ್ಳಿ. ಬೆಂಗಳೂರು ಉತ್ತರ, ದಕ್ಷಿಣ. ನಾನು ತಿಳಿಸ್ಕೊಟ್ಟಿರೋದು ಮೊನ್ನೆ ದಕ್ಷಿಣ, ಈಗ ಕರೆದಿರೋದು ಉತ್ತರ ಮುನ್ಸಿಪಾಲಿಟಿ ಸಂಸ್ಥೆಯಲ್ಲಿ ಅಪ್ಲಿಕೇಶನ್ ಇರತ್ತೆ. ಸೇಮ್ ಪೋಸ್ಟು, ಮುಖ್ಯ ಹುದ್ದೆಗಳು ಸೇಮ್ ಇರತ್ತೆ, ಬಟ್ ಉತ್ತರ ದಕ್ಷಿಣ ಅಷ್ಟೇ ಚೇಂಜು. ಈಗ ಅಲ್ಲಿ ಕರೆದಿದ್ರು, ಈಗ ಮತ್ತೊಂದು ಸಂಸ್ಥೆ. ಇದ್ರ ಬಗ್ಗೆ ನಾನು ಆರ್ಟಿಕಲ್ ಅನ್ನು ಅಪ್ಲೋಡ್ ಮಾಡಿದ್ದೇನೆ.
ಇದಕ್ಕೆ ಸಂಬಂಧಪಟ್ಟಂತೆ ಸೇಮ್ ಇರತ್ತೆ, ಏನು ಚೇಂಜಸ್ ಇರಲ್ಲ. ಆದ ಕಾರಣ ಇದಕ್ಕೆ ನಾನು ಆರ್ಟಿಕಲ್ ನಮ್ಮ ಒಂದು ಟೆಲಿಗ್ರಾಮ್ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ ಡೇಟ್ ಅಷ್ಟು ಚೇಂಜ್ ಇರತ್ತೆ ನೋಡಿ, ಕೊನೆಯ ದಿನಾಂಕ ಅಷ್ಟೇ ಬೇರೆ ಮಾಡಿದ್ದಾರೆ. 31/1/2026 ತನಕ ಅವಕಾಶಗಳಿರತ್ತೆ. ಅಷ್ಟರೊಳಗಾಗಿ ಅಪ್ಲಿಕೇಶನ್ ಹಾಕಿ. ನಿಮ್ಮ ಒಂದು ಪೋಸ್ಟ್ ಸೇಮ್, ಮುಖ್ಯಸ್ಥ ಸಂಬಳ ಕೂಡ ಸೇಮ್ ಇರತ್ತೆ, ವಯೋಮಿತಿ ಸೇಮ್ ಇರತ್ತೆ, ಮತ್ತೆ ನೀವೇನು ಹೋಗ್ತಿರಲ್ಲ ಅದು ಕೂಡ ಸೇಮ್ ಇರತ್ತೆ. ಅಲ್ಲಿ ದಕ್ಷಿಣದ ಜಾಗ ಉತ್ತರ, ಬೆಂಗಳೂರು ಉತ್ತರ ಮಹಾನಗರ ಪಾಲಿಕೆ, ಇಷ್ಟೇ ಚೇಂಜು, ಮತ್ತೇನು ಚೇಂಜ್ ಮಾಡಿಲ್ಲ ಅವರು. ಡೇಟ್ ಅದು ಚೇಂಜ್ ಇರತ್ತೆ. ಈಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ, ಅಪ್ಲಿಕೇಶನ್ ಹಾಕಿ. ಆಫ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ. ಫಾರ್ಮೆಟ್ ಕೂಡ ಬೆಂಗಳೂರು ಉತ್ತರ ಮಹಾನಗರ ಪಾಲಿಕೆಯಲ್ಲಿ ಪಡ್ಕೊಳ್ಳಿ, ಅದ ನಂತರ ಅಲ್ಲೇ ಸಬ್ಮಿಟ್ ಮಾಡಿ. ಇಷ್ಟೇ. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ.